ನೆನ್ನೆ ಸಂಜೆ ಕೊಟ್ಟರೆ ನಾವೇನು ತಯಾರಾಗೋದು ಬರೋದು? ನವೆಂಬರಿಂದ ಮಾನ್ಯ ಶಾಸಕರಿಗೆ ಸರ್ ದಯಮಾಡಿ, ಯಾಕೆಂದರೆ ಇದು ತುಂಬ ಸಬ್ಜೆಕ್ಟ್ ಬೇರೆ, ವಿಚಾರ ಬೇರೆ. ಇದೇನು ಅಂತ ಅಂದರೆ, ನೀವು ಲಾಸ್ಟ್ ಮೀಟಿಂಗ್ ಪ್ರೊಸೀಡಿಂಗ್ಸು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ನೋಟಿಸ್, ಇದು ಅವಿಭಾಜ್ಯ ಅಂಗ, ನೀವು ಅದ್ರ ಜೊತೆಲೇ ಕೊಡಬೇಕು. ಇನ್ನೊಂದು ನಾನು ಖಂಡಿತವಾಗ್ಲೂ ಹೇಳ್ತೀನಿ, ನೀವು ಈ ಸುಮಾರು ತಪ್ಪುಗಳಿದ್ದಾವೆ, ನಾನು ಮುಂದೆ ಚರ್ಚೆ ಮಾಡೋದನ್ನು ನಾನು ಪ್ರಸ್ತಾಪ ಮಾಡ್ತೀನಿ. ಮೋರವರ್ ಈಗ ಏನಾಗಿದೆ, ಮಾನ್ಯ ಶಾಸಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಸರ್, ಕೌನ್ಸಿಲ್ ಪರವಾಗಿ ತಾವು ದಯಮಾಡಿ ಪ್ರತಿ ತಿಂಗಳು ಮಾಸಿಕ ಸಭೆ ನಡೆಸೋಕ್ಕೆ ತಾವು ಒಂದು ನಮಗೂ ಕೊನೆ ಪಕ್ಷ ಒಂದು ಅರ್ಧ ದಿವಸನಾದ್ರು ನಮಗೆ ಅವಕಾಶ ಕೊಡಬೇಕು. ನವೆಂಬರ್ ತಿಂಗಳಾದಮೇಲೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಏನಾದರೂ ಡೀಟೇಲ್ ಆಗಿ ಏನಾದರೂ ಚರ್ಚೆ ಮಾಡಿ ನೀವೇನಾದ್ರು ನಮ್ಮ ಎಲ್ಲರ ಮಾನ್ಯ ಸದಸ್ಯರ ಅಭಿಪ್ರಾಯ ಕಾಣಿಸ್ಕೊಂಡು ಕರೀತಾರೆ ದಯಮಾಡಿ ಸಭೆಗೋಸ್ಕರ ಅರ್ಧ ದಿವಸ ತಾವು ಮಾಸಿಕ ಮಂತ್ಲಿ ಮೀಟಿಂಗ್ ಏನಾಗುತ್ತೆ ಅದು ರೆಗ್ಯುಲರ್ ಮೀಟಿಂಗ್ ಆಗಬೇಕು ಅನ್ನೋದು ಕಾಯ್ದೆ ಇದೆ. ಅದು ಪ್ರತಿ ತಿಂಗಳು ಮಾಸಿಕ ಸಭೆ ಈಗ ಬೇರೆ ಇಲಾಖೆಯಿಂದ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಇಂಜಿನಿಯರ್ ಬಂದು ಅವ್ರನ್ನ ಕಳಿಸ್ಕೊಟ್ಬಿಡೋಣ, ಅವ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಅಧಿಕಾರಿಗಳು ಇರ್ತಾರೆ, ಹೆಚ್ಚಾಗಿ ಬಗ್ಗೆ ಕಂಗುನಾಡಿ ಆಗ್ಬೋದು, ಹುಲಿಕೆರೆ ಭೂತವಾಗ್ಬೋದು, ಬಂಗಟ್ಟವಾಗ್ಬೋದು, ಇವೆಲ್ಲ ಹಾಸ್ಪಿಟಲ್ಗಳು ನಮ್ಮ ಏನು ಬಿಸಿನಲ್ಲಿ ಹರಿತಾ ಇದೆ, ಅದರಲ್ಲೂ ಪಟ್ಟಣದ ದೇವಾಲಯದಲ್ಲಿ ಬಿಸಿನಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಇದು ವರ್ಷಿ ಕಾಮಗಾರಿ ಶುರುವಾದಾಗ ಪೂರ್ತಿ ಮುಗಿಸಿಲ್ಲ, ಇನ್ನೂ 10+ ಕಿಲೋಮೀಟರ್ಗಳು ಅಲ್ಲಿಂದ ಮುಗಿಸ್ಬೇಕಾಗಿರುತ್ತದೆ. ಕೆಲವು ಭಾಗಗಳಲ್ಲಿ ಎಲ್ಲಿ ಕಾಮಗಾರಿ ಬೇಕಿಲ್ಲ, ಇಮಿಡಿಯೇಟ್ ಆಗಿ ಬೇಕಿಲ್ಲ, ಅದನ್ನ ಬಿಟ್ಕೊಂಡು ಮುಂಚೆ ಕಾಮಗಾರಿನ ಶುರು ಮಾಡೋಕ್ಕೆ ನಾನು ಅವ್ರಿಗೆ ಹೇಳಿದೆ. ಅಂದರೆ ಏನು ಕ್ರಾಸ್ ಬ್ಯಾರಿಯರ್ ಹಾಕಕ್ಕೆ ಹೇಳಿ ನೆಕ್ಸ್ಟ್ ಎಷ್ಟೋ ಬ್ಯಾಲೆನ್ಸ್ ಮಾತ್ರ ಕಿಲೋಮೀಟರ್ಗಳನ್ನ ಅದು ಮುಂದಕ್ಕೆ ಮಾಡ್ಕೊಳ್ತಾರೆ, ಇದೆಲ್ಲ ಈಗ ನೀರು ಮುಟ್ಟಲ್ಲ ಅನ್ನೋದು ನಮಗೆ ಮಾಹಿತಿ ಬಂದಿರೋದಿಲ್ಲ. ನಾನು ಹೇಳ್ಕೊಡ್ತೀನಿ, ಈಗ ಹಂಗಾದ್ರೆ ನಮ್ಮ ಈ ಶಾಂತಿನಗರ ಕಟ್ಟೆಯಿಂದ ಒಟ್ಟು ಈಗ ನಾವು ಹೊಸ ಬ್ರಿಡ್ಜ್ ಮಾಡಿ ಕೆಲಸ ಶುರು ಆಗ್ತದೆ. ಇರೋದ್ರಿಂದ ನಿಮಗೆ ನೀರು ಸಮಸ್ಯೆ ಆಗ್ತದೆ. ಲಾಸ್ಟ್ ಟೈಮೇ ಸಿಕ್ಕಿದ್ದಂಥ ವಿಂಡೋ ಏನಿತ್ತು, ಇಷ್ಟು ತಿಂಗಳು ಇಷ್ಟು ವಾರಗಳಲ್ಲಿ ಎಷ್ಟು ಮಾಡೋಕ್ಕಾಯ್ತು ಅಷ್ಟನ್ನು ಮುಗಿಸೋರು. ಬಟ್ ಆ ಪ್ರಾಜೆಕ್ಟ್ ಇದ್ದೇ ಮುಗಿಯುತ್ತೆ, ಅದೇನು ಮುಗಿದೇ ಇರೋಂಥದ್ದಲ್ಲ. ಏನು ಪ್ರಯೋಜನ ಆಗಲ್ಲ ಸರ್. ನಾವು ಎಷ್ಟೋ ಸತಿ ಇದಕ್ಕೆ ಆಗುತ್ತೆ ಅಂತಾರೆ, ಈಗ ಆಕ್ಸಿಡೆಂಟ್ ಆಯಿತು ಅಂತಂದ್ರೆ ಮೇಲ್ಗಡೆ ಬರಬೇಕು. ನಾನು ಹೇಳ್ತೀನಿ, ನೀವು ಸ್ಟೀಲಲ್ಲಿ ಕಟ್ಟಿ ಸರ್, ನೀವು ಸ್ಟೋರಲ್ಲಿ ಕಟ್ಟಬೇಡಿ, ಸ್ಟೀಲಲ್ಲೇ ರೈಸ್ ಮಾಡಿ. ನ್ಯಾಚುರಲ್ ಗ್ರೌಂಡ್ ಅಲ್ಲ ಸರ್, ಅದು ಒಂದು ಎಂಪ್ಲಾಯ್ಮೆಂಟ್ ಕೋರ್ಸ್ ನಾವೇ ಮಣ್ಣು ಹಾಕಿ ಇದು ಮಾಡಿರೋದು, ಅದ್ರ ಮೇಲೆ ವಾಲ್ಗಳು ಸ್ಟೆಬಿಲಿಟಿ ಬರಲ್ಲ. ಈ ಕಡೆ ರೈಟ್ ಸೈಡಲ್ಲೇ ಇನ್ನು ಎಷ್ಟು ಬೇಕಾದ್ರೂ ವೈಡಿಂಗ್ ಮಾಡ್ತಾರೆ. ಇವಾಗ ಮತ್ತೆ ಇವೆಲ್ಲ ಏನು ಸಮಸ್ಯೆ ಅಂತ ಹೇಳ್ಬಿಡ್ತೀವಿ ನಾವು. ದುಡ್ಡು ಹಾಕಿ ಆ ರಸ್ತೆಗಳನ್ನ ಮಾಡಂಗೆ ಇಲ್ಲ. ನೀವು ಅದು ಇರಿಗೇಷನ್ ಡಿಪಾರ್ಟ್ಮೆಂಟ್, ಅವರು ಇರಿಗೇಷನ್ ಸರ್ ಇದು ದುರುಪಯೋಗ ಮಾಡ್ತಾ ಇದ್ದೆ ಅಮ್ಮ. 2014 ಆ ವಾರ್ಡಿನ ಸದಸ್ಯರ ಗಮನಕ್ಕೆ ಬರುವಂತೆ ಬೇರೆ ಆಕ್ಷನ್ ಏನು ಮಾಡ್ತಾರೆ? ಯಾವುದೇ ಶವ ಸಂಸ್ಕಾರ ದುಡ್ಡನ್ನ ಕೊಡಬೇಕು ಅಂತ 3 ಇವರು ಅಧ್ಯಕ್ಷರಾಗಿದ್ದಾಗ 3 ಸಬ್ಜೆಕ್ಟ್ ಮಾಡಿದ್ವಿ. SC ST ಸಮುದಾಯಗಳಿಗೆ ಶವ ಸಂಸ್ಕಾರ ದುಡ್ಡು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಸಭೆ ಎಲ್ಲ ತೀರ್ಮಾನ ಮಾಡಿದ್ವಿ. ಪ್ರತಿ ವರ್ಷ ರೆಗ್ಯುಲೇಷನ್ 5 ವರ್ಷ ಇದ್ರೆ 5 ವರ್ಷ ರೆಗ್ಯುಲೇಷನ್ ಮಾಡ್ಕೊಂಡು ಹೋಗ್ಬೇಕಾ? ಸರ್ ಈಗ ಪ್ರೆಸೆಂಟ್ ಏನಕ್ಕೆ ಅಂತಂದ್ರೆ ಸರ್, ನಮ್ಮ ಮುಸ್ಲಿಂ ಹೆಣ್ಮಗಳು ಪ್ರೆಗ್ನೆಂಟ್ ಆಗಿ 2 ತಿಂಗಳಾಗಿದೆ. ಹೆಣ್ಣಿಗೆ ಇದೇ ಬಾಬಾ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೇನೆ. ಅಪೆಂಡಿಕ್ಸ್ ಆಗಿತ್ತು. ಅಪೆಂಡಿಕ್ಸ್ ಪ್ರೆಗ್ನೆಂಟ್ ಆಗಿದ್ರು ಕೂಡ ಅಪೆಂಡಿಕ್ಸ್ ಆಗುತ್ತೆ ಹೆಣ್ಮಗಳಿಗೆ.
ಆಪರೇಷನ್ ಮಾಡಿಸ್ತೀವಿ. 1 ವರ್ಷ ಆಗಿದೆ ಸರ್ ಅದು. 1 ವರ್ಷ ಆಗಿದೆ ಅಮ್ಮನಿಗೆ ಬಿಲ್ ಕೊಡ್ಲಿಕ್ಕೆ 15,000 ರೂಪಾಯಿ ಬಿಲ್ ಕೊಡ್ಲಿಕ್ಕೆ. ಯಾವಾಗ ನಿನ್ನೆ ನಾವು ಮೀಟಿಂಗಲ್ಲೇ ಮಾತಾಡ್ತಿದ್ದೆ ಸಬ್ಜೆಕ್ಟ್ ಅಂತಂದಾಗ ನಿನ್ನೆ ಹೋಗಿ ನಾವು ವರ್ಕ್ ಕಾರ್ಡ್ನ ಇಶ್ಯೂ ಮಾಡಿಸಿ ಒಳಗಡೆ ಸರ್ ನೀವು ನರಸಿಂಹರಿಗೆ ನಾವು ಏನಾದರೂ ಸಹಾಯ ಮಾಡೋದು ಅಂತಂದ್ರೆ ಪುರಸಭೆಯಿಂದ ನಮ್ಮ ಹತ್ರ ಸೂಚನೆ ಅವರು ಅಡ್ಮಿಟ್ ಆದ್ರೆ ನಮ್ಮಿಂದ ಒಬ್ಬ ಅಧಿಕಾರಿ ಹೋಗಿದ್ದೇನೆ ಪರಿಶೀಲನೆ ಮಾಡಿ. ಈಗ ನನ್ನ ಯಾಕೆ ತಪ್ಪಿಲ್ಲ? ಯಾಕೆ ತಪ್ಪಿಲ್ಲ? ಹೇಳ್ತೀನಿ ಸರ್. ಅಲ್ಲ ಏನು ತಪ್ಪಿಲ್ಲ? ಯಾಕೆ ಅಂತ ಹೇಳ್ತೀನಿ ಸರ್. ಅಲ್ಲ ಯಾಕೆ ತಪ್ಪಿಲ್ಲ? ಅದೇ ಒಂದು ವರ್ಷ ಹೇಳ್ಬೇಕು. ನನ್ನ ವಾರ್ಡಲ್ಲೇ ನನಗೆ ಗೊತ್ತಿದ್ದಂಗೆ ಒಮ್ಮ ಮಾಡ್ಬಿಟ್ರು. ಈಗ ಬೇರೆ ಕೌನ್ಸಿಲರ್ ಬಂದಿರ್ತಾರೆ, ಅವ್ರಿಗೆ ನನಗೂ ಯಾರು ಮಾತಾಡಲ್ಲ. ಅವ್ರ ಕಡೆ ಅವರು ತಗೋಣ ಇದು ಮಾಡಿಸ್ಬೇಕು ಅಂತ ಅವ್ರು ನನ್ನ ಹತ್ರ ಮಾತಾಡ್ತಾರೆ. ನಾನು ಬೇರೆ ಕೌನ್ಸಿಲರ್ ಬಂದು ಮಾಡಿಸ್ಕೊಂಡು ಹೇಳ್ತಾರ ನಾನು ಒಂದು 2 ತಿಂಗಳಿಂದ ಆಗೈತೆ. ಅದನ್ನ ಬಿಡಿ ಬಡವರಾದ್ರೆ ಪ್ರಶ್ನೆ ಮಾಡ್ಬಿಟ್ಟಾರೆ. ನಮ್ಮ ಕೌನ್ಸಿಲರ್ ನೀವು ಹೇಳಿದ್ದು ನನಗೆ ಗೊತ್ತಿದ್ದಂಗೆ ನಮ್ಮ ವಾರ್ಡ್ ಮಾಡಿಸಿದ್ದಾರೆ. ಚಂದ್ರು ಹೇಳ್ತಿರೋದು 1 ವರ್ಷ ಆಯಿತು ಬಿಲ್ ಕೊಟ್ಟಿಲ್ಲ ಅಂತ. 2 ವಿಷಯ ನೀವು ಹೇಳ್ತಿರೋದು ನಂಗೆ ಅರ್ಥ ಆಯ್ತು. ನೀವು ಹೇಳಿದ್ದು ಒಪ್ಕೋಬೋದು. ಆದರೆ ವಾರ್ಡ್ ಅವರಿಗೆ ಮೆಂಬರ್ಗಳಿಗೆ ಹೇಳೋದು ಜವಾಬ್ದಾರಿ ನಿಮ್ಮದು ಮೇಡಮ್, ನಿಮ್ಮದು. 1 ವಿಷಯ ಸರ್, ನಮ್ಮ ಮಧ್ಯೆ ಸಾರ್ವಜನಿಕರ ಮಧ್ಯೆ ತುಂಬಾನೇ ಕಂದಕಗಳನ್ನ ತಂದು ಮಾಡ್ತಾರೆ ಇವಾಗ. ನಮ್ಗೆ ಮಾನಸಿಕವಾಗಿ ಸರ್ ನಾವು ಯಾವ್ದಾದ್ರು ಒಂದು ಕೆಲಸ ನಮ್ಗೆ ಗೊತ್ತಿರಲ್ಲ. ಅಲ್ಲಿ ಕುಂತ ಏನ್ ಸರ್ ಇದು? ನಾವು ಇರೋದೇ ಸಾರ್ವಜನಿಕರಿಗೆ ಕೆಲಸ ಕೊಡ್ಲಿಕ್ಕೆ ಸರ್ ಬಂದಿರೋದು. ನಾವು ಸಾರ್ವಜನಿಕ ಅನುಕೂಲ ಮಾಡಲಿಕ್ಕೆ ಬಂದಿರೋದು. ಬೇರೆ ಏನಾದ್ರು ನಾನು ಬಂದು ಪ್ರಶ್ನೆ ಮಾಡಿದ್ದೀನ. ನನ್ನ ವಾರ್ಡನ್ನು ನನ್ನ ಗಮನಕ್ಕೆ ತಂದ, ನನಗೆ ಗಮನಕ್ಕೆ ತಂದಾನೆ ತಗೋಕ್ ಚೆಕ್ ಕೊಟ್ಟರು ಕಾರಣ ಮನೆ ನನ್ನ ಹೊಟ್ಟೆ ಬಗ್ಗೆ ನೋಡಂದ್ರೆ ಈ ಎಷ್ಟು 2 ತಿಂಗಳಿಂದ 2 ವರ್ಷದ ಹೇಳ್ತಾರೆ ಕಣಕ್ಕ. 2 ತಿಂಗಳಿಂದ ಈಗ ಅಪ್ಪ ಈಗ ಒಂದೇ ವಿಷಯದ ಬಗ್ಗೆ ನಿರ್ಣಯ ಮಾಡದ ಇಲ್ಲಿ ಅಧ್ಯಕ್ಷರು. ಯಾವುದೇ ವಾರ್ಡ್ಗೆ ಏನೇ ಸವಲತ್ತು ಬೋದು ಆ ಮೆಂಬರ್ ಮೂಲಕ ಹೋಗ್ಬೋದು. ಅದನ್ನ ಸಿಒ ಸಾಹೇಬರಿಗೆ ಹೇಳಿ. ಈಗ ಅದನ್ನ ಈಗ ಸೊಲ್ಯೂಷನ್ ಹುಡುಕ್ಬೇಕು. ಈಗ ಇದೆಲ್ಲ ಸಣ್ಣ ಪುಟ್ಟ ಬೇಡಣ. ಈಗ ನಾನು ಫೋನ್ ಮಾಡ್ತೀನಿ, ಮಾರಾಟ ಯಾರಾಗ ನಮ್ಮ ಕಡೆ ಅಂತ. ಇದೆಲ್ಲ ಸಣ್ಣ ನೀವಿಬ್ರು ಮಾತಾಡ್ತಿರೋ ವಿಷಯಗಳು ಸೆಪರೇಟ್, 2 ಡಿಫ್ರೆಂಟ್ ವಿಷಯಗಳು ಮಾತಾಡ್ತಿದ್ದೀವಿ. ಅರ್ಥ ಮಾಡ್ಕೊಳ್ಳಿ. ಅಲ್ಲ ಅದನ್ನ ಅದನ್ನ ನಿಮ್ಗೆ ಶಿವಸಾಹೇಬರಿಗೆ ಸರ್ ಪೇಪರ್ ಏನು ಕೊಟ್ಟಿದ್ದೀರಿ ಸರ್ಕಾರಕ್ಕೆ ಏನೋ ನಿಮ್ಗೆ ಕೊಡಬೇಕು ಕೊಟ್ಟಿದ್ದೀರಿ ಅಷ್ಟೇ ಸರ್. ಮಾಜಿ ಅಧ್ಯಕ್ಷರು ಬೇಕಾದ ಸತ್ಯನೇ ಅದು ಕೊಟ್ಟಿರೋದು ಅಮೌಂಟು ಸಂಬಂಧಪಟ್ಟಂಗೆ ಆ ವಾರ್ಡ್ಗೆ ಸಂಬಂಧಪಟ್ಟಂಗೆ ನೀವು ಎಕ್ವಿಪ್ಮೆಂಟ್ಸ್ನ ಕೊಟ್ಮೇಲೆ ಮತ್ತೆ ಅಲ್ಲಿಂದ ಎಕ್ವಿಪ್ಮೆಂಟ್ಸ್ ತಗೊಬಂದು ನೀವು ಕೊಡಕ್ಕೆ ರೇಟ್ಸ್ ಕೊಡೋದು. ಆಯ್ತಪ್ಪ. ಈಗ ಎಲ್ಲ ದಯವಿಟ್ಟು ಒಂದು ಹೇಳಿದೆ, ತಾವು ತಮ್ಮ ಇದರಲ್ಲಿ ಲೆಟರೇಟಲ್ಲಿ ಅರ್ಜಿ ಕೊಡಿ, ನಾನು ಪೊಲೀಸ್ ಸ್ಟೇಷನ್ಗೆ ಬಂದು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಅವಾಗಲೇ ಹೇಳಿದ್ದೀನಿ. 1 ನಿಮಿಷ ತಾಯಿ, ಇದುವರೆಗೂ ಕೂಡ ನಮಗೆ ಅರ್ಜಿ ಬಂದಿಲ್ಲ ಅಣ್ಣ. ಅರ್ಜಿ ಬಂದರೆ ನಾವು ಯಾವ ರೀತಿ ಕ್ರಮ ವಹಿಸಬೇಕು ಲೀಗಲ್ ಲೈನ್ ಪ್ರಕಾರ ಪೊಲೀಸಿಗೆ ಕೊಟ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಮಾಡಿದರೆ ಅವರಿಗೆ ತಪ್ಪಿಸ್ತಾರೆ ನಾವು ಅವರಿಗೆ ಶಿಕ್ಷೆ ಕೊಡ್ತೀವಿ.
ಅರ್ಜಿ ಬಂದಿಲ್ಲ ನನಗೆ. ವೀಣಾ ಮೇಡಮ್ ಇದ್ದಾರೆ ನಾವು ಕೊಟ್ಟಿದ್ದು, ಅವರು ಹಾಳು ಮಾಡ್ಕೊಬಿಟ್ಟವ್ರೆ. ಅದಕ್ಕೋಸ್ಕರ ಈಗ ಆಯ್ತು ಸರಿ ನೀವು ಕೊಟ್ಕೊಳ್ಳಿ, ನನ್ನೇನಾಗುತ್ತೆ ಕರಿಬೇಡಿ ಅಂತಾಗ ನಾನು ನಿಮ್ಮನ್ನೇನು ಕರಿತೇನೆ ನಿಮ್ಮ ಕೈ ಕೊಡಿಸ್ತಿದ್ದೀನಿ ಅಂದರೆ ಅವ್ರು ಕೊಟ್ಟರೆ ಮತ್ತೆ ಹಾಳು ಮಾಡ್ಕೊಂಡು ಅವ್ರು ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತೇಳಿ ಅವರು ಸದಸ್ಯರ ಹತ್ರ ಹೋಗಿ ನನ್ನ ಕಂಪ್ಲೇಂಟ್ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಬಂದು ಕೊಡಬೇಕು ಅಂತ ಕೇಳಿದ್ರು. ಈ ಸ್ಯಾನಿಟರಿ ಪ್ಯಾಡ್ ಮತ್ತು ಪೌರಕಾರ್ಮಿಕ ಮಹಿಳೆಗೆ ಪ್ರತಿ ವರ್ಷ ಕೊಡ್ತಿದ್ದು ಅದನ್ನು ಕೊಡಿ ಅಂತೇಳಿ ಅದರಲ್ಲಿ ಅವರು ಈ ಥರ ಹೇಳಿಕೆ ಕೊಡಿ ಅಂತ ಹೇಳಿದ್ರೆ ವಿನಃ ನಾವು ಕೇಳ್ಬಿಟ್ಟೆ ಹಿಂದೆ ಈ ಥರ ಕೊಡ್ತಿದ್ವಾ ಅಂತ ಕೇಳಿದಾಗ ಇವ್ರನ್ನ ಕೇಳಿದಾಗ ಮೇಡಮ್ ಅದೇನು ಇದು ಬರಲ್ಲ, ಅವ್ರೇನೋ ವೈಯಕ್ತಿಕವಾಗಿ ತಂದಿದ್ದಾರಂತೆ, ಕೊಡಿ ಮೇಡಮ್ ಅಂತ ಹೇಳಿದ್ರು ನಾನು ಕೊಟ್ಟೆ. ಅಧ್ಯಕ್ಷರು ಬನ್ನಿ ಅಂತ ಅದು 100% ಕರೆಕ್ಟ್. ಕೆಲಸ ಮಾಡಿಸ್ಕೊಡ್ತೀನಿ, ಇವಾಗ ವಿರೋಧ ಮಾಡ್ತೀನಿ. ನೀವು ಮತ್ತೆ ಚರ್ಚೆ ಅವರು ಅಲ್ಲಿಂದ ತಂದಿಲ್ಲ, ನಾವು ಶಿವ ಅವರೇ, ಒಂದು ನಿಮಿಷ ದಯವಿಟ್ಟು ಎಲ್ಲ ಸ್ವಲ್ಪ ಕೂತ್ಕೊಳ್ಳಿ. ಕ್ಲಾರಿಫಿಕೇಶನ್ ಇಬ್ರು ಕೊಟ್ಟಿದ್ದಾರೆ. ಸ್ವಂತ ದುಡ್ಡಲ್ಲಿ ತಂದು ಕೊಡ್ತೀನಿ ಅನ್ನೋದು ನಿಮ್ಮ ಊರಿಗೆ, ಅದ್ರ ಪ್ರಕಾರ ಅವ್ರೇನು ಮಾಡಿರೋದು ಕಣೆ. ಅಧ್ಯಕ್ಷರು ನಿಮ್ಗೆಲ್ಲರೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಒಂದೇ ನಿಮಿಷ ದಯವಿಟ್ಟು ಕುತ್ಕೊಳ್ಳಿ ಎಲ್ಲ ಒಂದು ನಿಮಿಷ. ಒಂದು ನಿಮಿಷ ಸುಮ್ಮನೆ ಯಾಕ್ರಿ? ಕುತ್ಕಪ್ಪ ನೀನು. ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ. ನಿಮಿಷ ನಾನು ಮಾತಾಡ್ತೀನಿ, ಒಂದ್ ನಿಮಿಷ ಕೊಡಿ. ಈಗ ಒಂದ್ ನಿಮಿಷ ಹೇಳ್ತೀನಿ. ನನ್ನ ಪ್ರಕಾರ ಇಲ್ಲಿ ಯಾವುದೇ ತರ ಒಂದ್ ನಿಮಿಷ ಇರ್ರಿ. ಕುತ್ಕೊಳ್ರಿ, ಸುಮ್ಮನೆ ಕುತ್ಕೊಳ್ರಿ. ಈ ವಿಷಯ ಬೇರೆ ಕಡೆ ಹೋಯ್ತಾ ಇದೆ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ. ಈ ವಿಷಯ ಏನು ನೀವು ಹೋರಾಟ ಮಾಡ್ತೀರೋ, ನೀವು ಸಂವಿಧಾನದ ಹಕ್ಕು ನೀವು ಕೇಳ್ತಿದ್ದೀರಿ, ಅದ್ರ ಪ್ರಕಾರ ನಡಿಬೇಕು. ಅದಕ್ಕೋಸ್ಕರನೇ ಸಂವಿಧಾನದಲ್ಲಿ ರಿಸರ್ವೇಷನ್ಗಳೇನಿದೆ ಅದ್ರ ಪ್ರಕಾರ ನಡಿಬೇಕು. ನೀವು ಕೇಳ್ತಿರೋದು ಏನು ತಪ್ಪು ಅಂತ ಹೇಳ್ತಾರೆ. ಆದರೆ ದಯವಿಟ್ಟು ಆರಾಮಾಗಿ ಕೂತ್ಕೊಂಡು ಚರ್ಚೆ ಮಾಡೋದ ಅದ್ರ ಬಗ್ಗೆ ಏನು ಇದನ್ನ ಈ ಸಬ್ಜೆಕ್ಟ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಮುಂದಿನ ಸಬ್ಜೆಕ್ಟ್ ಹೋಗಿ. ಮುಂದಿನ ಸಬ್ಜೆಕ್ಟ್ ಹೇಳಿ ಮೇಡಮ್. ಇಲ್ಲ, ನೀವು ಯಾವ ಆಕ್ಟಲ್ಲಿ ಇದೆ ತೋರಿಸಿ ಬೇಕಾದ್ರೆ. ಯಾಕೆ ಮತ್ತೆ ಸರಿಯಾಗಿ ಮಾಡ್ತಾರೆ ಅಂತ ಹೇಳಿ